ಪೂಜ್ಯ ಜಗದ್ಗುರುಗಳು ಸನ್ಯಾಸಿ ದೀಕ್ಷವನ್ನು ತಗೊಂಡು 25 ವಸಂತಗಳನ್ನು ಪೂರ್ಣ ಮಾಡಿದ್ದಾರೆ. 25 ವಸಂತಗಳಲ್ಲಿ ಈ ಬೋವಿ ಜನಾಂಗವನ್ನು ಎಷ್ಟರ ಮಟ್ಟಿಗೆ ಸಂಘಟನೆಯನ್ನು ಮಾಡಿದ್ದಾರೆ ಅಂತಂದರೆ 75 ವರ್ಷದಲ್ಲಿ ಆಗುವಂತಹ ಕೆಲಸವನ್ನು 25 ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಈ ವೇದಿಕೆಯಲ್ಲಿ ಕೂತಿದ್ದಾರೆ. ತಾವೆಲ್ಲರೂ ಕೂಡ ಈ ವೇದಿಕೆಯನ್ನು ಗಮನಿಸ್ತಿದ್ದೀರಿ. ನೂರಾರು ಜನಗಳ ಸನ್ಯಾಸಿಗಳು, ನೂರಾರು ಜನಗಳ ಮಠಾಧೀಶ್ವರರು, ದೊಡ್ಡ ದೊಡ್ಡ ಪೀಠದ ಜಗದ್ಗುರುಗಳು, ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಈ ವೇದಿಕೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಬಹುಶಃ ನಾನು ಏನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತಂದರೆ, ನಾವೆಲ್ಲರೂ ಕೂಡ ಕಬ್ಬಣ ಇದ್ದಾಗೆ, ಪೂಜ್ಯ ಸ್ವಾಮೀಜಿಯವರು ಅಯಸ್ಕಾಂತ ಇದ್ದಾಗೆ. ಆ ಅಯಸ್ಕಾಂತ ನಮ್ಮನ್ನೆಲ್ಲವನ್ನು ಕೂಡ ಹಿಡಿದಿಡುವಂತಹ ಶಕ್ತಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗಿದೆ ಅನ್ನುವಂಥದ್ದು. ನಾವೆಲ್ಲರೂ ಕಬ್ಬಣ ಇದ್ದಾಗ ಅವರು ಅಯಸ್ಕಾಂತ, ಹಂಗೆ ಎಲ್ಲರನ್ನೂ ಎಳೀತಾರೆ. ಅವ್ರದ್ದೊಂದು ಭಾಳ ದೊಡ್ಡ ಹೃದಯ ಅಂತಂದರೆ, ಯಾವುದೇ ಸ್ವಾಮಿಗಳಿಗೆ ಹೊಟ್ಟೆ ಹಸಿವಾಯಿತು ಅಂತಂದರೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸುವಂತಹ ಒಂದು ತಾಯಿತನ ಇದೆಯಲ್ಲ, ತಾಯಿ ಹೃದಯ ಇದೆಯಲ್ಲ. ಹಾಗಾಗಿ ನಾವೆಲ್ಲ ಸ್ವಾಮೀಜಿಯವರು ಇವತ್ತಿಲ್ಲಿ ಬಂದು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನುವಂಥದ್ದು. ನಾನು ಮಾತಾಡೋದಿಲ್ಲ ಬುದ್ಧಿ ಬೇಡ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತಂದು ಹೇಳಿದೆ. ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ರಿ. ನಮಗೂ ಅವ್ರಿಗೂ ಭಾಳ ದೊಡ್ಡ ಸಂಬಂಧ. ಬೋವಿ ಜನಾಂಗಕ್ಕೂ ಮತ್ತು ಹಾಲುಮತ ಸಮಾಜಕ್ಕೂ ಭಾಳ ದೊಡ್ಡ ಸಂಬಂಧ. ಇತಿಹಾಸದಲ್ಲಿ ಸಿದ್ದರಾಮೇಶ್ವರರಿಗೆ ದೀಕ್ಷೆಯನ್ನು ಕೊಟ್ಟಿದ್ದು ಜಗದ್ಗುರು ರೇವಣಸಿದ್ಧರು ಅನ್ನುವಂಥದ್ದು. ಸಿದ್ದರಾಮೇಶ್ವರಿಗೂ ರೇವಣಸಿದ್ಧರಿಗೂ ಗುರು ಶಿಷ್ಯರ ಸಂಬಂಧ ಇತ್ತಂದರೆ, ನಿರಂಜನಾನಂದಪುರಿ ಸ್ವಾಮೀಜಿಗೂ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳಿಗೂ ಅಣ್ಣ ತಮ್ಮಂದರ ಸಂಬಂಧ, ಸೋದರ ಸಂಬಂಧ ಅನ್ನುವಂಥದ್ದು. ಇನ್ನು ಮುಂದೆ ಒಂದು ವಿಚಾರ ಹೇಳುವಂಥದ್ದಾದರೆ, ನಾನು ಸುಧಾಮ, ಸ್ವಾಮೀಜಿಯವರು ಕೃಷ್ಣ ಕುಚೇಲನ ಸಂಬಂಧಗಳು ಅನ್ನುವಂಥದ್ದು. ಅಷ್ಟು ಪ್ರೀತಿಯನ್ನು ಮಾಡ್ತಾರೆ, ಅಷ್ಟು ಗುರುಗಳು ನಮ್ಮನ್ನೆಲ್ಲ ಇಷ್ಟಪಡ್ತಾರೆ ಅನ್ನುವಂಥದ್ದು. ಅಂತಹ ಸ್ವಾಮೀಜಿಯವರು ನಿಜವಾಗ್ಲೂ ಬೋವಿ ಜನಾಂಗ ಭಾಳ 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 ಪುಣ್ಯ ಮಾಡಿದೆ. ಇಂತಹ ಸಂತನನ್ನು, ಇಂತಹ ಸನ್ಯಾಸಿಯನ್ನು ಪಡಿಲಿಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದಿರಿ ಅನ್ನುವಂಥದ್ದು. ಇವತ್ತು ಗುಲ್ಬರ್ಗದಲ್ಲಿರ್ತಾರೆ, ನಾಳೆ ಚಾಮರಾಜನಗರದಲ್ಲಿರ್ತಾರೆ, ಕೋಲಾರದಲ್ಲಿರ್ತಾರೆ. ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ತಲೇ ಈ ಜಾತಿಯಲ್ಲಿ ನಾನು ಹುಟ್ಟಿದ್ದೇನೆ, ಬೋವಿ ಜನಾಂಗಕ್ಕೆ ನಾನು ಹುಟ್ಟಿದ್ದೇನೆ, ಬೋವಿ ಜನಾಂಗ ನನಗೇನು ಮಾಡ್ತು ಅನ್ನೋಕ್ಕಿಂತ ನಾನು ಈ ಬೋವಿ ಜನಾಂಗಕ್ಕೆ ಏನು ಮಾಡಬೇಕು ಅನ್ನುವಂತಹ ಅರಿವನ್ನು ಇಟ್ಕೊಂಡು ಹಗಲು ಇರುಳು ಅಂದಲೇ ಈ ರಾಜ್ಯವನ್ನು ಸುತ್ತುವಂತಹ ಸನ್ಯಾಸಿಗೆ 25 ವಸಂತ ಪೂರ್ಣ ಆಗಿದೆ. ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ಇನ್ನು ನೂರಾರು ವರ್ಷಗಳ ಕಾಲ ಬಹುಶಃ ಭಗವಂತ ಏನಾದರೂ ಬಂದು ಕೇಳಿದರೆ ನಮ್ಮ ಆಯಸ್ಸುಗಳು ಕೂಡ ಅವರಿಗೆ ಕೊಡ್ತೇವೆ. ಇನ್ನು ಚೆನ್ನಾಗಿ ಕೆಲಸವನ್ನು ಮಾಡುವಂತಹ, ಈ ಸಮಾಜವನ್ನು ಎತ್ತಿ ಹಿಡಿದು ಸಂಘಟನೆ ಮಾಡುವಂತಹ ಶಕ್ತಿ ಅವರಿಗೆ ಸ್ವಾಮೀಜಿಯವರಿಗೆ ನೀಡಲಿ. ಇನ್ನೂ ಉತ್ತಮ ಸಾಧನೆಯನ್ನು ಮಾಡುವಂಥ ಶಕ್ತಿ ಆ ಸಿದ್ದರಾಮೇಶ್ವರು, ಈ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗೆ ದಯಪಾಲಿಸಲಿ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.